ನಮಸ್ಕಾರ ಪ್ರಿಯ ವೀಕ್ಷಕರೇ. ಹೋಪ್ ಮಾಧ್ಯಮದ ಮೂಲಕ ನಿಮ್ಮ ಮನೆಗಳಿಗೆ ಬರಲು ನನಗೆ ತುಂಬ ಸಂತೋಷ. ದೇವರು ಈ ಟೆಕ್ನಾಲಜಿ ಮೂಲಕ, ಈ ತಾಂತ್ರಿಕ ಸಹಾಯದ ಮೂಲಕ ನಿಮ್ಮೆಲ್ಲರಿಗೂ ದೇವರ ವಾಕ್ಯವನ್ನು ಕೊಡಲಿಕ್ಕೆ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಮೀಟಿಂಗನ್ನು ನಾವು ನಡೆಸ್ತಾ ಇದ್ವಿ. ಆದರೆ ಈಗ ಈ ಮಾಧ್ಯಮದ ಮೂಲಕ, ಈ ದೂರದರ್ಶನದ ಮೂಲಕ ದೇವರ ವಾಕ್ಯ ಎಲ್ಲರ ಮನೆಗೂ ಹೋಗ್ತಾ ಇದೆ. ಆದರೆ ಇದರಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಅಂಶ ಇದೆ. ನನಗೆ ಅದನ್ನು ನಿಮ್ಗೆ ಹೇಳಲೇಬೇಕು. ಅದೇನು ಅಂತ ಹೇಳಿದ್ರೆ, ಎಷ್ಟೋ ಕಾರ್ಯಕ್ರಮಗಳಿರುವಾಗ ನೀವು ಹೋಪ್ ಕಾರ್ಯಕ್ರಮವನ್ನು ನೋಡಬೇಕು ಅಂತ ನಿರ್ಧಾರ ಮಾಡಿದ್ರಲ್ಲ, ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತೇನೆ. ಇವತ್ತಿನ ಒಂದು ಸನ್ನಿವೇಶಕ್ಕೆ ಈ ಕೋವಿಡ್-19 2020ರಿಂದ 2021ಕ್ಕೆ ಬಂದಿದೆ. ಈಗಾಗಲೇ ವ್ಯಾಕ್ಸಿನೇಷನ್ ಲಸಿಕೆ ಬಂದಿದೆ. ಆದರೂ ದೇವರು ನಮ್ಮನ್ನು ಎಷ್ಟು ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದಾನೆ ಈ 2 ವರ್ಷದಲ್ಲಿ. ಮರಿಬೇಡಿ, ಲಾಸ್ಟ್ ಫೆಬ್ರವರಿಯಿಂದ ಈ ಫೆಬ್ರವರಿ ಅಥವಾ ಮಾರ್ಚ್, ಏಪ್ರಿಲ್, ಮೇ ಎಲ್ಲ ದಾಟಿ ಬಂದಿದ್ದೇವೆ. ದೇವರು ಅದ್ಭುತ ಸ್ವರೂಪನು ಎಂಬತಕ್ಕಂಥ ಅಂಶವನ್ನು ಮರಿಬೇಡಿ. ಬನ್ನಿ, ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಇವತ್ತಿನ ಸಂದೇಶವನ್ನು ಶುರು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ನನ್ನ ಪ್ರಿಯ ವೀಕ್ಷಕರು ಮತ್ತು ನಾನು ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ನನ್ನನ್ನು ಮರೆ ಮಾಡಿ, ನನ್ನ ಬಾಯಿಗಳಿಂದ ಬರುವಂಥ ಮಾತನ್ನು ನೀನು ಮರೆ ಮಾಡಿ, ಪವಿತ್ರಾತ್ಮನ ಶಕ್ತಿಯಿಂದ ಬರುವಂಥ ಒಂದೊಂದು ವಾಕ್ಯವು ಪವಿತ್ರಾತ್ಮನಿಂದ ಬರುವಂಥ ಒಂದು ವಾಕ್ಯವಾಗಿ ನೀನು ಬದಲಾಯಿಸು. ಈ ಕಾರ್ಯಕ್ರಮವನ್ನು ಸೆಲ್ಫೋನ್ಗಳ ಮೂಲಕ, ಟಿವಿಗಳ ಮೂಲಕ ನೋಡ್ತಾ ಇರ್ತಕ್ಕಂಥ ನನ್ನ ಪ್ರಿಯ ವೀಕ್ಷಕರನ್ನು ನೀನು ಆಶೀರ್ವದಿಸು. ಪವಿತ್ರಾತ್ಮನ ಶಕ್ತಿಯಿಂದ ಅವರನ್ನು ತುಂಬಿಸಿ, ಬರುವಂಥ ಸಂದೇಶವು ಅವರ ಆಲೋಚನೆಗಳನ್ನು ಬದಲಾಯಿಸ್ತಕ್ಕಂಥ ಸಂದೇಶವಾಗಿ ನೀನು ಬದಲಾಯಿಸಿ, ಈ ಕಾರ್ಯಕ್ರಮದ ಮೂಲಕ ನೀನೊಬ್ಬನೇ ಮಹಿಮೆ ಹೊಂದಬೇಕೆಂದು, ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಾಗ ಯಾವುದೇ ಅಡಚಣೆ ಸೈತಾನ್ ತಂದರು ಅದನ್ನು ಜಯಿಸಲು ನಮಗೆ ಶಕ್ತಿಯನ್ನು ಕೊಟ್ಟು, ಈ ಕಾರ್ಯಕ್ರಮದ ಮೂಲಕ ನೀನೊಬ್ಬನೇ ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ವೀಕ್ಷಕರೇ, 1993ನೇ ಇಸವಿಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಕ್ಷಿ ನನ್ನ ಜೀವನದಲ್ಲಿ ನಡೆಯಿತು. ಸೊ ನನ್ನ ಸಾಕ್ಷ್ಯನ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಂಜುನಾಥ್ ಎಂಬತಕ್ಕಂಥ ಒಬ್ಬ ಡ್ರೈವರ್ ಇದ್ದ. ಅವನು ಆಟೋ ಓಡಿಸ್ತಾ ಇದ್ದ. ಅವನಿಗೆ ಬಹಳ ದಿನಗಳಿಂದ ಮೆಟಡೋರ್ ವ್ಯಾನ್ ತಗೊಬೇಕು ಅಂತ ಆಸೆ. ಆತನು ಆಟೋನ ಬೆಳಗ್ಗೆ, ರಾತ್ರಿ, ಸಾಯಂಕಾಲ, ಮಳೆ, ಗಾಳಿ ಅಂತ ಯಾವುದು ನೋಡದೆ ಆಟೋನ ಚಲಾಯಿಸ್ತಿದ್ದ. ಅವನು ನನಗೆ ಸ್ವಲ್ಪ ಪರಿಚಯದವನು. ಆತನನ್ನು ನಾನು ಯಾವಾಗಲೂ ಕೇಳ್ತಾ ಇದ್ದೆ, ಯಾವಾಗಪ್ಪ ಮೆಟಡೋರ್ ವ್ಯಾನ್ ತಗೋತೀಯ ಅಂತ. ಗೊತ್ತಿಲ್ಲ ಸರ್, ದುಡ್ಡು ಸಾಲ್ತಾ ಇಲ್ಲ. ಇದು ನಾನು ಹೇಳ್ತಾ ಇರೋದು 1993ಯಲ್ಲಿ. ಸೊ ತುಂಬ ಕಷ್ಟಪಟ್ಟು ರಾತ್ರಿ ಹಗಲು ಗಾಡಿಯನ್ನು ಓಡಿಸಿ ಸ್ವಲ್ಪ ಕಾಸನ್ನು ಸೇರಿಸಿದ ಮೇಲೆ ಒಂದು ಮೆಟಡೋರ್ ವ್ಯಾನನ್ನು ತೆಗೆದುಕೊಳ್ತಾನೆ. ಹಳಬರಿಗೆ ಗೊತ್ತಿರ್ಬೋದು, ಈಗಿನ ಪೀಳಿಗೆಗೆ ಮೆಟಡೋರ್ ವ್ಯಾನ್ ಗೊತ್ತಿರಲ್ಲ. ಮೆಟಡೋರ್ ವ್ಯಾನ್ ಒಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ವ್ಯಾನ್ ಆಗಿನ ಕಾಲದಲ್ಲಿ. ಸೊ ಇವನಿಗೆ ಮೆಟಡೋರ್ ವ್ಯಾನ್, ಅದು ಓಪನ್ ವ್ಯಾನ್ ತಗೋಬೇಕು ಅಂತ ಆಸೆ. ಸೊ ಮಂಜುನಾಥ್ ಏನು ಮಾಡ್ತಾನೆ, ಕಷ್ಟಪಟ್ಟು ಕಾಸನ್ನು ಸೇರಿಸಿ ಒಂದು ಮೆಟಡೋರ್ ವ್ಯಾನನ್ನು ತಗೋತಾನೆ. ಆ ಮೆಟಡೋರ್ ವ್ಯಾನನ್ನು ತೆಗೆದುಕೊಂಡು ಅದನ್ನು ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಎಲ್ಲ ಮಾಡಿಸಿ, ಅದಕ್ಕೆ ಒಳ್ಳೆ ಪೇಂಟ್ ಎಲ್ಲ ಹೊಡಿಸಿ, ಯಾಕೆಂದರೆ ಮೆಟಡೋರ್ ಹೊಸದು ಸಿಗ್ತಾ ಇರಲಿಲ್ಲ 1993ರಲ್ಲಿ, ಹಳೇದೇ ಸಿಗ್ತಾ ಇದ್ದಿತ್ತು. ಆ ಹಳೇದನ್ನು ಹೊಸದಾಗಿ ಮಾಡಿಸಿ, FC ಎಲ್ಲ ಮಾಡಿಸಿ, ಅದನ್ನು ಹೋಗಿ ದೇವಸ್ಥಾನಕ್ಕೆ ಹೋಗಿ ಅದಕ್ಕೆ ಪೂಜೆ ಎಲ್ಲ ಮಾಡಿಸಿ ಅವನು ಮನೆಗೆ ತೊಗೊಂಡ್ಬಂದು ನಿಲ್ಲಿಸ್ತಾನೆ. ಮನೆಯಲ್ಲಿ ತೊಗೊಂಡು ಬಂದು ನಿಲ್ಲಿಸಿದಾಗ January 16, 1993ಯಲ್ಲಿ ನಡೆದಂಥ ಘಟನೆ. ಅಲ್ಲಿ ಮನೆ ಮುಂದಗಡೆ ಇರ್ತಕ್ಕಂಥವ್ರು ಅವನ ಜೊತೆ ಜಗಳಕ್ಕೆ ಬರ್ತಾರೆ, ಈ ರೋಡ್ ತುಂಬ ಸಣ್ಣದು, ನೀನು ಇಲ್ಲಿ ನಿಲ್ಲಿಸ್ಬೇಡ ಅಂತ. ಸೊ ಎರಡು ಆ ಪಕ್ಕದ ಬೀದಿಯಲ್ಲಿ ಹೋಗಿ ನಿಲ್ಲಿಸು, ಅಲ್ಲಿ ಜಾಗ ಇದೆ
ಅಂತ ಅವನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ. ಚೆನ್ನಾಗಿ ಗಮನವಿಟ್ಟು ಕೇಳ್ರಿ. ಸೊ ಅವನು ಪಕ್ಕದ ಬೀದಿಗೆ ಹೋದಾಗ ಅಲ್ಲೂ ಕೂಡ ಯಾರೋ ಒಬ್ರು ಇಲ್ಲಿ ನಿಲ್ಲಿಸಬಾರ್ದು, ನೀನು ಆ ಬೀದಿಯವನು, ಹೋಗಿ ಇಲ್ಲಿಂದ ಅಂತ ಕಳಿಸ್ತಾರೆ. ಏನಪ್ಪ ಇದು, ನನ್ನ ಕನಸಿನ ಗಾಡಿ ತಗೊಂಡಿದ್ದೀನಿ, ಇದು ನಿಲ್ಲಿಸ್ಲಿಕ್ಕೆ ಜಾಗ ಇಲ್ವಲ್ಲ ಅಂತ ಹೇಳ್ಬಿಟ್ಟು 3ನೇ ಬೀದಿಗೆ ಬರ್ತಾನೆ. 3ನೇ ಬೀದಿಗೆ ಅಲ್ಲೊಂದು ಹಾಸ್ಪಿಟಲ್ ಇರ್ತದೆ. ಆ ಹಾಸ್ಪಿಟಲ್ ಕೆಳಗಡೆ ಸ್ವಲ್ಪ ಜಾಗ ಇರ್ತದೆ. ಅಲ್ಲಿ ಹೋಗಿ ಅವನ ಮೆಟಡೋರನ್ನ ನಿಲ್ಲಿಸ್ತಾನೆ. ಆ ಮೆಟಡೋರನ್ನ ಅಲ್ಲಿ ನಿಲ್ಲಿಸಿದಾಗ ತುಂಬಾ ಅವನಿಗೆ ನೆಮ್ಮದಿಯಾಗಿ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿದ ತಕ್ಷಣ ಅವನಿಗೆ ನಿದ್ರೆನೇ ಬರೋದಿಲ್ಲ. ಅಯ್ಯೋ, ನನ್ನ ಗಾಡಿನ ಯಾರಾದರೂ ಸ್ಕ್ರ್ಯಾಚ್ ಮಾಡಿಬಿಡ್ತಾರೆ, ನನ್ನ ಗಾಡಿನ ಏನಾದರೂ ಮಾಡಿಬಿಡ್ತಾರೆ ಅಂತೇಳಿ ಒಂದು ಬೆಡ್ಡನ್ನು ತೆಗೆದುಕೊಂಡು, ಒಂದು ಹಾಸಿಗೆ, ಒಂದು ದಿಂಬು, ಒಂದು ಕಂಬಳಿಯನ್ನು ತೆಗೆದುಕೊಂಡು ಮನೆಯಿಂದ 3 ಬೀದಿಗಳು ದಾಟಿ ಬಂದು ಮೆಟಡೋರ್, ಓಪನ್ ಮೆಟಡೋರ್ ಅದು, ಅದ್ರ ಮೇಲೆ ಅವನು ಬೆಡ್ಡನ್ನು ಹಾಕಿ ದಿಂಬನ್ನು ಹಾಕಿ ಮಲ್ಕೋತಾನೆ. ಚೆನ್ನಾಗಿ ನಿದ್ರೆ ಮಾಡ್ತಾನೆ. ಯಾಕೆಂದರೆ ಅವನ ಕನಸು ನನಸಾಯಿತು, ಮೆಟಡೋರ್ ತಗೋಬೇಕು ಅಂತ. ಇದು ನನ್ನ ಸಾಕ್ಷಿಯ ಮೊದಲನೇ ಭಾಗ. ನನ್ನ ಸಾಕ್ಷಿಯ 2ನೇ ಭಾಗ. ಆ ಆಸ್ಪತ್ರೆಯಲ್ಲಿ ನಾನು ಮೇಲ್ಗಡೆ ಅಡ್ಮಿಟ್ ಆಗಿದ್ದೇನೆ. ಆ ಆಸ್ಪತ್ರೆಯಲ್ಲಿ ನಾನು ಮೇಲ್ಗಡೆ ಅಡ್ಮಿಟ್ ಆಗಿದ್ದೀನಿ, 2nd ಫ್ಲೋರಲ್ಲಿ. ಮಧ್ಯರಾತ್ರಿ ಬೆಳಗ್ಗೆ ಒಂದು 4 ಗಂಟೆಗೆ ಆ ಆಸ್ಪತ್ರೆಯಿಂದ ದೊಡ್ಡ ಆಸ್ಪತ್ರೆಗೆ ಹೋಗಿ ಅಂತ ಡಾಕ್ಟ್ರ್ ಹೇಳ್ತಾರೆ. ಆವತ್ತು ಆಂಬ್ಯುಲೆನ್ಸ್ ಸ್ಟ್ರೈಕ್. ನಾನು ನಮ್ಮ ತಂದೆ ಆ 2 ಫ್ಲೋರಿಂದ ಕೆಳಗಡೆ ಹಂಗೆ ನಡ್ಕೊಂಡು ಬಂದು ಏನು ಮಾಡೋದು ಅಂತ ಆ ಕಡೆ ಈ ಕಡೆ ಅವರು ಫುಲ್ಲು, ಅಯ್ಯೋ ಆ್ಯಂಬುಲೆನ್ಸ್ಗಳು ಇಲ್ಲವಲ್ಲ, ಏನು ಮಾಡೋದು ಅಂತ ಹೇಳಿದಾಗ ಮಂಜುನಾಥ್ ತನ್ನ ಹೊಸ ಮೆಟಡೋರ್ ವ್ಯಾನಲ್ಲಿ ಬೆಡ್ ಹಾಕಿ, ದಿಂಬಾಕಿ, ಕಂಬಳಿ ಹಾಕಿ ಮಲಗಿದ್ದಾನೆ. ದೇವರು ಅದ್ಭುತ ಸ್ವರೂಪನು ಅಂತ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಗ ನಮ್ಮ ತಂದೆ ಹೋಗಿ ಕೇಳ್ತಾರೆ, ನನ್ನ ಮಗನಿಗೆ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಆಂಬ್ಯುಲೆನ್ಸ್ ಇಲ್ಲ, ದಯವಿಟ್ಟು ಬರ್ತೀಯಾ ಅಂತ ಕೇಳಿದಾಗ, ಖಂಡಿತವಾಗ್ಲೂ ಬರ್ತೀನಿ, ಬೆಡ್ ರೆಡಿ ಆಗಿದೆ, ನಿಮ್ಮ ಮಗನನ್ನು ಕರ್ಕೊಂಡ್ಬಂದು ಇದ್ರ ಮೇಲೆ ಮಲಗಿಸಿ ಅಂತ ಹೇಳಿ ನನ್ನನ್ನು ಅಲ್ಲಿಂದ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಗಾಡ್ ವಿಲ್ ಮೇಕ್ ಅ ವೇ. ದೇವರು ಒಂದು ದಾರಿಯನ್ನ ಮಾಡ್ತಾನೆ. ಆ ದಾರಿಯನ್ನ ಮಾಡಲಿಕ್ಕೆ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾನೆ. ಗಾಡ್ ವಿಲ್ ಮೇಕ್ ಅ ವೇ ಅಂಡ್ ಹಿ ವಿಲ್ ಪ್ರಿಪೇರ್ ಯುವರ್ ವೇ ಫ್ರಮ್ ಮೆನಿ ಡೇಸ್ ಅಂತ ನಾನು ಅವತ್ತು ಅರ್ಥ ಮಾಡ್ಕೊಂಡೆ. ಮಂಜುನಾಥ್ಗೆ ಒಂದು ಕನಸು ಬರಬೇಕು, ಮಂಜುನಾಥ್ ಒಂದು ಗಾಡಿಯನ್ನು ತಗೋಬೇಕು, ಅದು ಮೆಟಡೋರ್ ಆಗಿರಬೇಕು, ಅದು ಓಪನ್ ಮೆಟಡೋರ್ ಆಗಿರಬೇಕು, ಅದರಲ್ಲಿ ಬೆಡ್ ಹಾಕಬೇಕು, ಅದರಲ್ಲಿ ದಿಂಬಿಡಬೇಕು, ಅದರಲ್ಲಿ ಕಂಬಳಿ ಇಡಬೇಕು, ನಾನು ಅದರಲ್ಲಿ ಹೋಗ್ಬೇಕು ಆಸ್ಪತ್ರೆಗೆ. ದೇವರು ದಾರಿ ಮಾಡ್ತಾನೆ ನೋಡಿ. ಅಂತ ಇಂಥ ದಾರಿ ನೀವು ಎದುರು ನೋಡಿರಲ್ಲ. ಯು ವಿಲ್ ನೆವರ್ ವುಡ್ ಹ್ಯಾವ್ ಎಕ್ಸ್ಪೆಕ್ಟೆಡ್. ದಟ್ ಈಸ್ ದ ವೇ ಗಾಡ್ ಮೇಕ್ಸ್. ನೀವು ಎದುರು ನೋಡಿರೋಕ್ಕೆ ಸಾಧ್ಯ ಇಲ್ಲ. ಆ ಕೆಂಪು ಸಮುದ್ರದ ಮುಂದೆ ಅವರು ಬಂದು ನಿಂತಾಗ ಇಸ್ರಾಯೇಲ್ರು ಅವರಿಗೆ ಬರೀ ನೀರು ಕಾಣಿಸ್ತು, ನೀರಿನ ಸಮಾಧಿ ಕಾಣಿಸ್ತು, ಹಿಂದ್ಗಡೆ ಧೂಳು ಕಾಣಿಸ್ತು, ಹಿಂದ್ಗಡೆ ಫರೋಹನ ಸೈನ್ಯ ಬರ್ತಕ್ಕಂಥದ್ದು ಕಾಣಿಸ್ತು. ಕೆಂಪು ಸಮುದ್ರ ಮುಂದೆ ಅಲ್ಲಿ ಅವರು ಜಲ ಸಮಾಧಿ ಆಗ್ತಾರೆ ಅಂತ ಮಾತ್ರ ಅವರಿಗೆ ಕಣ್ಣಿಗೆ ಕಾಣಿಸ್ತು. ಬಟ್ ಗಾಡ್ ವಿಲ್ ಮೇಕ್ ಅ ವೇ. ಈ ಕೆಂಪು ಸಮುದ್ರ ಎಂಬತಕ್ಕಂಥದ್ದು, ರೆಡ್ ಸಿ 2000 ಕಿಲೋಮೀಟರ್ ಲಾಂಗ್. ಅದು ಇಟ್ಸ್ ಆಲ್ಮೋಸ್ಟ್ 2000 ಕಿಲೋಮೀಟರ್ಸ್ ಲಾಂಗ್. ಅದರ ವಿಡ್ತ್ ಆಲ್ಮೋಸ್ಟ್ 180 ಕಿಲೋಮೀಟರ್ಸ್ ಇದೆ. ಕೆಲವೊಂದು ಕಡೆ 180 ಕಿಲೋಮೀಟರ್. ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಟು ಮೈಸೂರಿಗಿಂತ ಸ್ವಲ್ಪ ದೂರ ಸಮ್ ಪ್ಲೇಸಸ್ ಅಲ್ಲಿ. ಇಲ್ಲಿ ನಾವು ನೋಡ್ತೀವಿ, ಸತ್ಯವೇದ ಹೇಳುತ್ತೆ 600 ಉತ್ತಮ ದರ್ಜೆಯ ರಥಗಳನ್ನ ಫರೋಹನು ತಯಾರಿ ಮಾಡ್ತಾನೆ. ಇಂಗ್ಲಿಷಲ್ಲಿ ಚೆನ್ನಾಗಿ ಹೇಳುತ್ತೆ, ಈ ಸೆಲೆಕ್ಟ್ಸ್ 600 ಫೈನ್ ಚಾರಿಯಟ್ಸ್. ಹೇಗಾದ್ರೂ ಮಾಡಿ ತನ್ನ ಜನರನ್ನ ಪುನಃ ಕರ್ಕೊಂಡು ಬರಬೇಕು ಅಂತ ಹೇಳಿ ಹೋಗ್ತಾನೆ. ವಿಮೋಚನಾ ಕಾಂಡ 14ನೇ ಅಧ್ಯಾಯ 6ನೇ ವಚನದಲ್ಲಿದೆ. ಹೇಗಾದ್ರೂ ಮಾಡಿ ಫೈನ್ ಚಾರಿಯಟ್ಸ್, 600 ಫೈನ್ ಚಾರಿಯಟ್ಸ್ ಫಾರೋ ಸೆಲೆಕ್ಟ್ಸ್. ಇಸ್ರಾಯೇಲ್ರ ಮುಂದೆ ಅವರಿಗೆ ಬರೀ ಏನ್ ಕಾಣಿಸ್ತಾ ಇದೆ? ಜಲ ಸಮಾಧಿ. ಈ ನೇವಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಈ ಶಿಪ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅಲ್ಲಿ ಯಾರಾದರೂ ಸತ್ತೋಗ್ಬಿಟ್ರೆ ಆಗಿನ ಕಾಲದಲ್ಲಿ ದೇ ಡಿಡ್ ನಾಟ್ ಹ್ಯಾವ್ ಫ್ರೀಸರ್. ಅವರು ಜಲ ಸಮಾಧಿ ಮಾಡ್ತಾಯಿದ್ರು, ನೀರಿನೊಳಗೆ ಬಿಟ್ಬಿಡ್ತಾಯಿದ್ರು ದೇಹನ,
ಮೀನುಗಳು ತಿಂದು ಅದೊಂಥರ. ಆ ರೀತಿ ಇಸ್ರಾಯೇಲ್ರು ಆ ನೀರನ್ನ ನೋಡಿ, ಹಿಂದ್ಗಡೆ ಆ ಧೂಳನ್ನ ನೋಡಿ ನಾವು ಜಲಸಮಾಧಿಯಾಗಿ ಸಾಯ್ತೀವಿ ಅಂತ ಹೇಳಿದಾಗ ದೇವರು, ನಾನು ನಿಮಗೊಂದು ದಾರಿ ಮಾಡ್ತೀನಿ, ಐ ವಿಲ್ ಮೇಕ್ ಅ ವೇ ಫಾರ್ ಯು. ಒಂದು ಹಾಡಿದೆ, ಗಾಡ್ ವಿಲ್ ಮೇಕ್ ಅ ವೇ ವೆನ್ ದೇರ್ ಸೀಮ್ಸ್ ಟು ಬಿ ನೋ ಅದರ್ ವೇ. ಗಾಡ್ ವಿಲ್ ಮೇಕ್ ಅ ವೇ ವೆನ್ ದೇರ್ ಸೀಮ್ಸ್ ಟು ಬಿ ನೋ ವೇ. ದೇವರು ಒಂದು ದಾರಿಯನ್ನ ಮಾಡ್ತಾನೆ, ನಮ್ಗೆ ಅರ್ಥನೇ ಆಗೋದು, ಆದ್ರೆ ಮಾಡ್ತಾನೆ. ಮೊದಲನೇ ಅರಸು 17ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಹರಿಸೋಣ. ಇಲ್ಲಿ ಎಲಿಯ ಎಂಬ ಅವನು ಅಹಾಬನಿಗೆ, ರಾಜನಿಗೆ, ಈ ಪಾಸ್ಟರ್ಗಳ ಕೆಲಸ, ಈ ಪ್ರವಾದಿಗಳ ಕೆಲಸ ಇದೆಯಲ್ಲ, ತುಂಬ ಕಷ್ಟಕರವಾಗಿರ್ತಕ್ಕಂಥ ಕೆಲಸ. ಅವರು ಹೋಗಿ ಕೆಲವೊಂದು ವಿಷಯಗಳನ್ನು ಹೇಳಬೇಕು. ರಾಜನ ಮುಂದೆ ಹೋಗಿ ದೇವರು ಹೇಳ್ತಾರೆ, ಹೇಳಕ್ಕೆ ಹೇಳಿದ್ದಾರೆ ಆ ಪ್ರವಾದಿಗೆ, ಇನ್ನು 3 ವರ್ಷ ಮಂಜು ಇರಲ್ಲ, ಮಳೆನೂ ಇರಲ್ಲ. ಇನ್ನು 3 ವರ್ಷ ಇಲ್ಲಿ ಮಂಜು ಇರಲ್ಲ, ಮಳೆಯೂ ಇರಲ್ಲ, ಇಲ್ಲಿ ಬರಗಾಲ ಬಂದು ನಿನ್ನ ರಾಜ್ಯ ನಾಶನವಾಗೋಗುತ್ತೆ, ಜನರು ಸಾಯ್ಲಿಕ್ಕೆ ಹೋಗ್ತಾ ಇದ್ದಾರೆ, ನಿನ್ನ ಒಂದು ಸಾಮ್ರಾಜ್ಯ ತುಂಬಾ ಕಷ್ಟಕ್ಕೆ ಒಳಗಾಗುತ್ತೆ ಅಂತ ಪ್ರವಾದಿಯು ಹೋಗಿ ರಾಜನ ಬಳಿಯಲ್ಲಿ ಹೇಳಬೇಕು. ಯೋಚನೆ ಮಾಡಿ, ಪ್ರವಾದಿಯು, ನಾನು ಯಾವಾಗಲೂ ಯೋಚನೆ ಮಾಡೋದು, ನೆಹೆಮ್ಯನ ವಿಚಾರ ತೆಗೆದುಕೊಂಡಾಗ ನೆಹೆಮ್ಯನ ಬಗ್ಗೆ ನಾನು ಯೋಚನೆ ಮಾಡೋದು. ಆತನು ಮುಖ ಗಂಟಾಗಿ ಇಟ್ಕೋತಾನೆ. ರಾಜನ ಮುಂದೆ ಆಗಿನ ಕಾಲದಲ್ಲಿ ಹೋಗ್ಬೇಕಾದ್ರೆ ನಗಾಡ್ಕೊಂಡೇ ಇರಬೇಕು. ಈಗ ನೀವು ದೊಡ್ಡ ದೊಡ್ಡ ಏರೋಪ್ಲೇನಲ್ಲಿ ಹೋದರೆ ಅವರು ಅಂತಾರೆ. ಆ ರೀತಿ ನೆಹೆಮ್ಯನು ರಾಜನ ಮುಂದೆ ಹೋಗುವಾಗ ನಗುಮುಖದಲ್ಲೇ ಹೋಗ್ಬೇಕು. ಆದರೆ ಅವನು ಮುಖ ಗಂಟಾಗಿ ಇಟ್ಕೊಂಡು ಅವನ ಒಂದು ವಿಷಯವನ್ನು ಸಾಧಿಸ್ಕೊಳ್ತಾನೆ. ಆ ರೀತಿಯಾಗಿ ಇಲ್ಲಿ ಎಲಿಯನು ಪ್ರವಾದಿಯು ಹೋಗಿ, ನಿನ್ನ ಸಾಮ್ರಾಜ್ಯದಲ್ಲಿ ಮಳೆನೂ ಬರಲ್ಲ, ಮಂಜು ಬರಲ್ಲ, ಏನು ಬೆಳೆಯಲ್ಲ, ನಾಶವಾಗುತ್ತೆ. ಇದನ್ನ ಹೇಳಿದ ಮೇಲೆ ರಾಜ ನಿಮ್ಮನ್ನು ಬಿಡ್ತಾನ? ದೇವರು ಎಲಿಯನನ್ನ ಕರೆದುಬಿಟ್ಟು, ಇಲ್ಲಿಂದ ಹೋಗು. ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗು. ಕೇಳಿದ್ದೇ ದೇವರು, ಇಲ್ಲಿಂದ ನೀನು ಹೋಗು ಅಂತ ಹೇಳ್ತಕ್ಕಂಥದ್ದು ದೇವರು. ಪ್ರವಾದಿ ಎಲಿಯನು ಏನು ಯೋಚನೆ ಮಾಡಿದ್ನೋ ಗೊತ್ತಿಲ್ಲ. ಅಯ್ಯೋ, ಈಗ ನಾನು ಏನು ಮಾಡಲಿ, ರಾಜನ ವಿರುದ್ಧ ಈ ರೀತಿಯಾಗಿ ಹೇಳ್ಬಿಟ್ಟೆ, ಅವರು ಸಾಮ್ರಾಜ್ಯದಲ್ಲಿ ಮಳೆ ಬರಲ್ಲ, ಮಂಜು ಬರಲ್ಲ, ಏನು ಬೆಳೆ ಬರೋಲ್ಲ, ಜನರು ಬರಗಾಲದಲ್ಲಿ ತುಂಬ ಕಷ್ಟಪಡ್ತಾರೆ ಅಂತ ಬೇರೆ ಹೇಳ್ಬಿಟ್ಟೆ, ಈಗ ನಾನು ಏನು ಮಾಡಲಿ ಅಂತ ಹೇಳಿದಾಗ ದೇವರು, ನೀನು ಅಲ್ಲಿ ಹೋಗು, ನಾನು ನಿನಗೆ ಒಂದು ದಾರಿ ಮಾಡ್ತೇನೆ, ಐ ವಿಲ್ ಮೇಕ್ ಅ ವೇ ಫಾರ್ ಯು. ಚೆನ್ನಾಗಿ ಯೋಚನೆ ಮಾಡಿ. 2ನೇ ವಚನಕ್ಕೆ ಅಲ್ಲಿ ಬರುವಾಗ, ಕಿರೋತ್ ಹಳ್ಳದಲ್ಲಿ ಅಡಗಿಕೋ. ಕಿರೋತ್ ಎಂತಕ್ಕಂಥ ಒಂದು ಹಳ್ಳದಲ್ಲಿ ನೀನು ಹೋಗಿ ಔತಿಕೋ. ಅಲ್ಲಿ ಒಂದು ಬ್ರೂಕ್, ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ಹಳ್ಳದ ನೀರು, ಅಲ್ಲೊಂದು ಬ್ರೂಕ್, ಅಲ್ಲಿ ನೀರು ಬರ್ತದೆ, ಆ ನೀರನ್ನು ನೀನು ಕುಡಿಬೋದು. ಮ್ಯಾನ್ ಶಲ್ ನಾಟ್ ಲೀವ್ ಬೈ ವಾಟರ್ ಅಲೋನ್. ಬರೀ ನೀರು ಕುಡಿದ್ರೆ ಸಾಲ್ತಾ? ಊಟ ಬೇಕಲ್ಲ. ನಾನು ನಿನಗೆ ಆ ಹಳ್ಳದಲ್ಲಿ ನೀರು ಕೊಡ್ತೇನೆ, ಊಟ ನಿನಗೆ ಕಾಗೆ ತೆಗೆದುಕೊಂಡು ಬರುತ್ತೆ. ಇಲ್ಲಿ ನೀವು ಕಾಗೆಗಳು, ಕನ್ನಡದಲ್ಲಿ ಕಾಗೆ ಅಂತಿದೆ, ಇಂಗ್ಲೀಷಲ್ಲಿ ರೇವನ್ಸ್ ಅಂತ ಹೇಳ್ತಿದೆ. ರೇವನ್ಸ್ ಅಂತ ಇಂಗ್ಲೀಷಲ್ಲಿ ನಾವು ನೋಡೋದ್ರೆ ಒಂದರ ಭಾಷಾಂತರ ಆಗುವಾಗ ಹೀಬ್ರೂಯಿಂದ ಅಥವಾ ಅರಾಮಿಕ್ಕಿಂದ 3 ಭಾಷೆಗಳ ಸತ್ಯವೇದ ಬರ್ತಿದೆ, ಹೀಬ್ರೂ, ಗ್ರೀಕ್, ಅರಾಮಿಕ್ಕಲ್ಲಿ. ಇದು ಭಾಷಾಂತರದಲ್ಲಿ ಏನಾದರೂ ಆಗಿರ್ಬೋದು. ರೇವನ್ಸ್ ಎಂಬತಕ್ಕಂಥದ್ದು ಕಾಗೆಗಿಂತ ಸ್ವಲ್ಪ ದೊಡ್ಡದು. ದೇವರು ಹೇಳ್ತಾನೆ, ಆ ಹಳ್ಳದಲ್ಲಿರ್ತಕ್ಕಂಥ ನೀರನ್ನು ಕುಡಿ ನೀನು, ನಾನು ಕಾಗೆಗಳಿಗೆ ಅಪ್ಪಣೆ ಮಾಡಿದ್ದೀನಿ, ಕಾಗೆಗಳು ನಿನಗೆ ಊಟವನ್ನು ತರ್ತದೆ. ಇಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಕಾಗೆಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಮ್ಮ ಈ ಚಾಮರಾಜನಗರ ಕಡೆ ಎಲ್ಲ ಈಗ ಒಂಥರ ಕಂಬಿ ಹಾಕ್ತಾರೆ, ಒಂದು ದಾರ ಕಟ್ತಾರೆ, ಗುಯ್ ಅಂತ ಸೌಂಡ್ ಮಾಡುತ್ತದೆ.
ಆದರೆ ಆಗಿನ ಕಾಲದಲ್ಲಿ ಸ್ಕೇರ್ ಕ್ರೋಸ್ ಅಂತ ಮಾಡ್ತಿದ್ರು. ಏನೋ ಈ ಥರ ಒಂದು ಮಡಕೆ ಮೇಲೆ ಕಣ್ಣೆಲ್ಲ ಬರೆದು ಒಂದು ಹುಲ್ಲೆಲ್ಲ ತುಂಬಿಸಿ ಅದಕ್ಕೆ ಒಂದು ಪ್ಯಾಂಟ್ ಶರ್ಟ್ ಹಾಕಿ ಅದನ್ನು ಅಲ್ಲಿ ನಿಲ್ಲಿಸ್ಬಿಟ್ಟಿರ್ತಾರೆ, ಎಲ್ಲಿ ಹೊಲದಲ್ಲಿ. ಸೊ ಕಾಗೆಗಳು ಬಂದು ಏನು ತಗೊಂಡು ಹೋಗ್ಬಾರ್ದು, ಅಲ್ಲೊಂದು ಮನುಷ್ಯ ನಿಂತಿದ್ದಾನೆ ಅಂತ ಸ್ಕೇರ್ ಕ್ರೋ ಅಂತ ಹೇಳ್ತಾರೆ. ಅದನ್ನು ಬಿದಿರು ಗೊಂಬೆ ಅದನ್ನು ನಿಲ್ಲಿಸ್ಬಿಟ್ಟಿರ್ತಾರೆ. ಆ ರೀತಿಯಾಗಿ ಕಾಗೆಗಳು ಕಳ್ತನ ಮಾಡ್ತಕ್ಕಂಥದ್ದು. ಈ ಪಕ್ಷಿ ಕಳ್ತನ ಮಾಡ್ತಕ್ಕಂಥ ಪಕ್ಷಿ. ಈ ಪಕ್ಷಿ ನಾನ್ ವೆಜಿಟೇರಿಯನ್ ಪಕ್ಷಿ. ಈ ಪಕ್ಷಿ ಮಾತನ್ನ ಕೇಳದೆ ಇರತಕ್ಕಂಥ ಪಕ್ಷಿ. ಈ ಪಕ್ಷಿ ತುಂಬಾ ಕಷ್ಟಕರವಾಗಿರ್ತಕ್ಕಂಥ ಪಕ್ಷಿ. ದೇವರು ಆ ಪಕ್ಷಿಯನ್ನು ಆಯ್ಕೆ ಮಾಡ್ತಾರೆ ಪ್ರವಾದಿಯಾಗಿರ್ತಕ್ಕಂಥ ಎಲಿಯನಿಗೆ ಒಂದು ದಾರಿಯನ್ನು ಮಾಡಲಿಕ್ಕೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. non-vegetarian food, non-vegetarian bird is selected for the serving the food to the prophet. ಎಷ್ಟು ವರ್ಷ ಅದು? 3 ವರ್ಷ. ನಾನು ಸಿಂಪಲ್ ಆಗಿ ಒಂದು ಕ್ಯಾಲ್ಕುಲೇಷನ್ ಮಾಡಿದೆ. 3 ವರ್ಷ 1095 ಮೀಲ್ಸ್ ಕಾಗೆ ತಂತು. 365 into 3. ಈ 7ನೇ ವಚನದಲ್ಲಿ ನೀವು ಓದಿದ್ರೆ 17:7 ಓದಿದ್ರೆ ನಿಮಗೆ ಈ ಲೆಕ್ಕಾಚಾರ ಬರ್ತದೆ. 17:7. 195 ಸಾರಿ ಕಾಗೆಗಳು ಎಲಿಯನಿಗೆ ಊಟವನ್ನು ತರ್ತದೆ. I don't know whether it was the same crow. I don't know whether it was the same raven, but 365 into 3. 3 ವರ್ಷಗಳು 1095 ಸಾರಿ 3 ಹೊತ್ತು ಊಟ. ಯಾಕಂದರೆ ನೀವು ಸತ್ಯವೇದದಲ್ಲಿ ನೀವು ಹೊಸ ಒಡಂಬಡಿಕೆ ಅಲ್ಲೆಲ್ಲ ನೋಡ್ರಿ, ದೇವರು ಊಟ ಕೊಟ್ಟಾಗ ಸಂಪೂರ್ಣವಾಗಿ ಕೊಡ್ತಾರೆ. ಮಿನಿ ಮೀಲ್ಸ್ ಎಲ್ಲ ಕೊಡಲ್ಲ. ಮಿಚ್ಚಾಗಬೇಕು. 12 ಪುಟ್ಟೆ ಮಿಚ್ಚಾಗುತ್ತೆ. ಅವರು ಮೀನು ರೊಟ್ಟಿ ಕೊಟ್ಟರೆ 12 ರೊಟ್ಟಿ ಮಿಚ್ಚಾಗುತ್ತೆ. ದೇವರು ದಾರಿ ಮಾಡ್ತಾನೆ. God will make a way when there seems to be no way. ದಾರಿಯೇ ಇಲ್ಲದೆ ಇರತಕ್ಕಂಥ ಸ್ಥಳದಲ್ಲಿ ದೇವರು ಒಂದು ದಾರಿಯನ್ನು ಮಾಡ್ತಾರೆ. ಕಾಗೆಗಳು ಊಟವನ್ನು ತೆಗೆದುಕೊಂಡು ಬಂದು ಕೊಡ್ತವೆ. ಅಲ್ಲಿ ಹಳ್ಳದಲ್ಲಿ ನೀರಿದೆ. ಆತನು ಅಲ್ಲಿ ಆರಾಮಾಗಿ 3 ವರ್ಷಗಳು ಇದ್ದನು ಅಂತ ನಾವು ನೋಡ್ತೇವೆ. ಮೂರು ವರ್ಷಗಳ ನಂತರ ಒಂದು ದಿನ ಅವನು ಕುಡಿತಾ ಇದ್ದಂತ ನೀರು, ಹಳ್ಳದಲ್ಲಿರ್ತಕ್ಕಂಥ ನೀರು ಬತ್ತು ಹೋಗುತ್ತೆ. ಇದೇನಪ್ಪ ಇದು? ದೇವರು ಈಗ ತಾನೇ ಒಂದು ದಾರಿಯನ್ನ ಮಾಡಿಕೊಟ್ರು, ನಾನು ಆ ದಾರಿಯಲ್ಲಿ ಹೋಗ್ತಾ ಇದ್ದೇನೆ, ಯಾವುದೇ ತೊಂದರೆ ಇಲ್ಲ ಅಂತ ಯೋಚನೆ ಮಾಡುವ ಸಂದರ್ಭದಲ್ಲೇ ನೀರು ಮುಗಿದೋಯ್ತು. ಕಾಗೆಗಳು ಸ್ಟಾಪ್ ಆಯ್ತು. ಆಗ ದೇವರು ಆತನಿಗೆ 8ನೇ ವಚನದಲ್ಲಿ ಬಂದು ಹೇಳ್ತಾನೆ, ಆಗ ಯೆಹೋವನು ಅವನಿಗೆ, ನೀನು ಇಲ್ಲಿಂದ ಚಿದ್ಯೋನರ ಚೆರೆಪೆತ್ ಊರಿಗೆ ನೀನು ಹೊರಟು ಹೋಗು, ಅಲ್ಲಿ ವಾಸಿಸುವ ನೀನು ಸಾಕಬೇಕೆಂದು ಅಲ್ಲಿ ಒಬ್ಬ ವಿಧವೆಗೆ ಆಜ್ಞೆ ಮಾಡಿದ್ದೇನೆ. ನಿನ್ನನ್ನು ಸಾಕ್ಲಿಕ್ಕೆ ಕಾಗೆ ಕಳಿಸಿದ್ದೇನೆ. ನೆಕ್ಸ್ಟು ನಿನ್ನನ್ನು ನೋಡ್ಕೊಳ್ಳೋಕ್ಕೆ ಒಂದು ವಿಧವೆಯನ್ನು ನಾನು ಒಂದು ರೆಡಿ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ನಾವು ವಿಧವೆ ಅಂದರೆ ಏನಂತ ನಮ್ಗೆ ಗೊತ್ತು. ಗಂಡನನ್ನು ಕಳೆದುಕೊಂಡಿರ್ತಕ್ಕಂಥವ್ರು. ನೀವು ಸ್ವಲ್ಪ ಚರಿತ್ರೆಯನ್ನು ನೀವು ಓದಬೇಕಾದ್ರೆ ಈಕೆಯು ಪ್ರವಾದಿಯ ಹೆಂಡತಿನೇ. ಶಿ ವಾಸ್ ಆಲ್ಸೋ ಒನ್ ಆಫ್ ದ ಪ್ರಾಫಿಟ್ಸ್ ವೈಫ್. ಅವಳ ಮನೆಯಲ್ಲಿ ಪರಿಸ್ಥಿತಿ ನೋಡಿ, ಅವಳ ಮನೆಯಲ್ಲಿ ಒಂದೇ ಒಂದು ಸಾರಿ ರೊಟ್ಟಿ ಮಾಡಲು ಅವಳ ಹತ್ರ ಇಟ್ಟಿದೆ, ಒಂದೇ ಒಂದು ಸಾರಿ ರೊಟ್ಟಿ ಮಾಡಲು ಎಣ್ಣೆ ಇದೆ. ದೇವರು ಅವಳಿಗೆ ನಿನ್ನನ್ನು ನೋಡ್ಕೊಳಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಚೆನ್ನಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ದೇವರು ಒಂದು ದಾರಿಯನ್ನ ಮಾಡುವಾಗ ನಾವು ಬೇರೆಯವರಿಗೆ ಆಶೀರ್ವಾದವಾಗಿರ್ತೇವೆ ಎಂಬತಕ್ಕಂಥ ರೀತಿಯಲ್ಲಿ ದೇವರು ದಾರಿ ಮಾಡ್ತಾನೆ. ಗಾಡ್ ವಿಲ್ ಮೇಕ್ ಅ ವೇ ವೇರ್ ವಿ ವಿಲ್ ಬಿ ಅ ಬ್ಲೆಸ್ಸಿಂಗ್ ಟು ಸಂಬಡಿ. ಅಂಡ್ ಹಿಯರ್ ಪ್ರಾಫಿಟ್ ವಾಸ್ ಅ ಬ್ಲೆಸ್ಸಿಂಗ್ ಟು ದಿಸ್ ವಿಡೋ. ದೇವರ ದಾರಿ ನೋಡಿ ಯಾವ ರೀತಿ ದಾರಿ ಮಾಡ್ತಾನೆ ಅಂತ ಹೇಳಿದ್ರೆ, ಆ ವಿಧವೆ ಮತ್ತು ಆ ತನ್ನ ಮಗನಿಗೆ ಇನ್ನು ಮೇಲೆ ಲೈಫಲ್ಲಿ ತೊಂದರೆನೇ ಬರಬಾರ್ದು. ಈತನು ಹೋಗ್ತಾನೆ, ರೊಟ್ಟಿ ಕೊಡಮ್ಮ,
ರೊಟ್ಟಿ ಕೊಡ್ತಾಳೆ. ನಾನು ಹೋಗಿ ತಯಾರಿ ಮಾಡ್ತೀನಿ. 13ನೇ ವಚನ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ವಚನ. ಆಗ ಎಲಿಯನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು. ಡು ನಾಟ್ ಫಿಯರ್, ಗೋ ಅಂಡ್ ಡೂ ಆಸ್ ಯು ಹ್ಯಾವ್ ಸೆಡ್, ಬಟ್ ಫಸ್ಟ್ ಮೇಕ್ ಮೀ ಎ ಲಿಟಲ್ ಕೇಕ್. ಕೆಲವೊಮ್ಮೆ ದೇವರು ದಾರಿ ಮಾಡ್ತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ದೇವರ ಜೊತೆ ಸಹಕಾರ ಮಾಡಬೇಕು. I had one discussion with one pastor one day. He said, when God could bring out Lazarus from his grave, why did not he just simply tell, move the stones away? He could have done this and the stones would have gone away. But ದೇವರು ಕಲ್ಲುಗಳನ್ನು ಎತ್ತಿ ಅಂತ ಹೇಳ್ತಾರೆ. ಯಾಕೆಂದರೆ ಅಲ್ಲಿ ಏನು ಹೇಳಕ್ಕೆ ಬರ್ತಾ ಇದ್ದಾರೆ ಅಂದರೆ, ಯೇಸು ಸ್ವಾಮಿ, ನಮ್ಮ ಜವಾಬ್ದಾರಿ ಅಂತ ಒಂದಿದೆ ಲೈಫಲ್ಲಿ, ನಮ್ಮ ಕರ್ತವ್ಯ ಅಂತ ಒಂದಿದೆ. ಇಲ್ಲಿ ಎಲಿಯನಿಗೆ ಆ ಒಂದು ವಿಷಯವನ್ನು ಮತ್ತು ಆ ವಿಧವೆಗೆ ಆಕೆಯ ಆ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಇದನ್ನು ನನಗೆ ಮಾಡಿಕೊಡು ಅಂತ ಹೇಳಿದ್ರು. ಒಂದೇ ಸರಿ ರೊಟ್ಟಿ ಮಾಡೋಷ್ಟ ಅವಳ ಹತ್ರ ಹಸಿಟ್ಟಿದೆ. ಆದರೆ ಆ ಒಂದು ರೊಟ್ಟಿಯನ್ನು, ಆ ಒಂದು ಎಣ್ಣೆಯನ್ನು ಪ್ರವಾದಿಯ ಕೈಯಲ್ಲಿ ಕೊಟ್ಟಾಗ ದೇವರು ವಿಧವೆ ಮತ್ತು ತನ್ನ ಮಗನಿಗೆ ಜೀವನದಲ್ಲಿ ಇನ್ಮೇಲೆ ತೊಂದರೆನೇ ಬರಬಾರ್ದು ಅನ್ನೋ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡ್ತಾರೆ. ಗಾಡ್ ವಿಲ್ ಮೇಕ್ ಅ ವೇ. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಒನ್ ಬೈ ಒನ್. ದೇವರು ನಿಮ್ಮ ಆಶೀರ್ವಾದಗಳನ್ನು ನೀವು ಒಂದೊಂದಾಗಿ ನೀವು ಲೆಕ್ಕ ಹಾಕೊಂಡ್ಕೊಂಡು ಬಂದರೆ ಅದ್ಭುತವಾಗಿರ್ತಕ್ಕಂಥದ್ದು. ಯೆಶಾಯನ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 19ನೇ ವಚನ ಇಲ್ಲಿ ಹೇಳುತ್ತೆ, ಗಾಡ್ ವಿಲ್ ಮೇಕ್ ಅ ವೇ. ದೇವರು ಒಂದು ದಾರಿಯನ್ನು ಮಾಡ್ತಾನೆ. ಆ ದಾರಿ ನಮಗೆ ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ದಾರಿಯಾಗಿರ್ತದೆ. ಎಲಿಯನಿಗೆ ಯಾವ ರೀತಿ ಕಾಗೆಗಳ ಮೂಲಕ ಫರೋಹನ ಸೈನ್ಯ ಕೆಂಪು ಸಮುದ್ರ ಇದ್ದಾಗ ಜಲಸಮಾಧಿಯನ್ನು ನೋಡಿದಂಥ ಇಸ್ರಾಯೇಲರಿಗೆ ಒಣ ನೆಲವನ್ನು ದಾರಿಯಾಗಿ ಮಾಡಿಕೊಡ್ತಾರೆ, ಲಿಟ್ರಲಿ. ಈಗ ಕೂಡ ದೇವರು ನಿಮಗೂ ನನಗೂ ಒಂದು ದಾರಿಯನ್ನು ಮಾಡಿಕೊಡ್ತಾ ಇದ್ದಾನೆ. ಈ ಕಾರ್ಯಕ್ರಮನ ನೋಡ್ತಾ ಇರ್ತಕ್ಕಂಥ ಪ್ರಿಯ ವೀಕ್ಷಕರು, ನನ್ನ ಪ್ರಿಯ ವೀಕ್ಷಕರು, ನೀವು ಯೋಚನೆ ಮಾಡ್ಬೋದು, ನಾವು ಇರ್ತಕ್ಕಂಥ ಈ ಸಂದರ್ಭದಿಂದ ನಮ್ಮನ್ನು ಯಾರು ಹೊರಗಡೆ ತರ್ತಾರೆ, ನಮ್ಮಲ್ಲಿರ್ತಕ್ಕಂಥ ಈ ತೊಂದರೆಯಿಂದ ನಾವು ಹೆಂಗೆ ಹೊರಗಡೆ ಬರ್ತೀವಿ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಕಾಗೆಗಳಿಗೆ ಅಪ್ಪಣೆ ಕೊಟ್ಟಂಥ ದೇವರು, ನೀರನ್ನು ಭಾಗ ಮಾಡಿದಂಥ ದೇವರು, ಎಣ್ಣೆ ರೊಟ್ಟಿಯನ್ನು ಬೇಕಾಗುವಷ್ಟು ಕೊಟ್ಟಂಥ ದೇವರು ನಿಮಗೂ ಒಂದು ದಾರಿಯನ್ನು ಮಾಡಿಕೊಡ್ತಾನೆ. ಪ್ರವಾದಿಯು ವಿಧವೆಗೆ ಹೇಳೋದನ್ನು ನಾನು ನಿಮಗೆ ಹೇಳ್ತೀನಿ, ಭಯಪಡಬೇಡಿ, ದೇವರು ಒಂದು ದಾರಿಯನ್ನು ಮಾಡ್ತಾನೆ. ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ಭೂಮಿ ಆಕಾಶಗಳನ್ನು ಒಡೆಯನೆ, ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಅವ್ರಿಗಿರ್ತಕ್ಕಂಥ ಎಲ್ಲ ತೊಂದರೆಗಳನ್ನು ನೀನು ಹೋಗು ಮಾಡಿಸಿ, ಅವ್ರಿಗೆ ಬೇಕಾಗಿರ್ತಕ್ಕಂಥ ದಾರಿಯನ್ನು ನೀನು ಮಾಡಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.